ನೀವು ಯಾವುದೇ ಒಂದು ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ತಗೋಬೇಕಾದ್ರೆ ಅದರಲ್ಲಿ ಈ 4 ಇಂಗ್ರೀಡಿಯೆಂಟ್ ಸ್ಪೆಸಿಫೈಡ್ ಡೋಸೇಜ್ ಅಲ್ಲಿ ಇರಲೇಬೇಕು. ಅದು ಯಾವುದು ಅಂತ ನೋಡೋಣ. ಮೊದಲನೇದು ಕೆಫಿನ್. ಇದು ನಿಮ್ಮ ಅಲರ್ಟ್, ಎನರ್ಜಿ ಮತ್ತು ಫೋಕಸ್ಗೆ ಬೇಕಾಗಿರುವಂತಹ ಒಂದು ಇಂಗ್ರೀಡಿಯೆಂಟ್. ಇದು 150 to 250 mg ಅಲ್ಲಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎರಡನೇದು ಎಲ್ಥಿಯನಿನ್. ಕೆಫಿನ್ ಒಂದು ಪವರ್ಫುಲ್ ಇಂಜಿನ್ ಇರುವಂತ ಕಾರ್ ಆದ್ರೆ ಎಲ್ಥಿಯನಿನ್ ಆ ಕಾರ್ ಸ್ಮೂತ್ ಆಗಿ ಡ್ರೈವ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಒಳ್ಳೆ ಸಸ್ಪೆನ್ಷನ್ ಹಾಗೂ ಬ್ಯೂಟಿಫುಲಿ ವೆಯ್ಟೆಡ್ ಆಗಿರುವಂತ ಸ್ಟೇರಿಂಗ್ ಇದ್ದಾಗೆ. ಇದು ಕೆಫಿನ್ ಪವರ್ ನ ಕಮ್ಮಿ ಮಾಡಲ್ಲ, ಬಟ್ ಆ ಡ್ರೈವ್ ಸ್ಮೂತ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕೆಫಿನ್ ಕ್ರಾಶ್ ಆಗೋದಿತ್ತು ಅಂದ್ರೆ ಅದರಿಂದನೂ ಸಹ ತಪ್ಪಿಸುತ್ತೆ. ಇದು 100 to 200 mg ಅಷ್ಟು ಇಟ್ಕೊಳ್ಳಿ. ಮೂರನೇದು ಎಲ್ಸಿಟ್ರಿಲಿನ್. ಇದು ಬ್ಲಡ್ ಅಲ್ಲಿ ನೈಟ್ರಿಕ್ ಆಕ್ಸೈಡ್ ಇನ್ಕ್ರೀಸ್ ಮಾಡುತ್ತೆ, ಅದರಿಂದ ನಿಮ್ಮ ಪಂಪ್ ಬೆಟರ್ ಆಗುತ್ತೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇದು ಮಸಲ್ಗೆ ಆಕ್ಸಿಜನ್ ಸಪ್ಲೈನ ಇನ್ನೂ ಚೆನ್ನಾಗಿ ಮಾಡುತ್ತೆ. ಇದು 5 ರಿಂದ 8 ಗ್ರಾಮ್ ಇರಲಿ ನಿಮ್ಮ ಡೋಸೇಜ್ ಅಲ್ಲಿ. ಇನ್ನು ನಾಲ್ಕನೇದು ಬೀಟಾ ಅಲೆನಿನ್. ನೀವು ಕೆಲವು ಪ್ರೀ ವರ್ಕೌಟ್ ಸಪ್ಲಿಮೆಂಟ್ಸ್ ತಗೊಂಡಾಗ ಅದರಿಂದ ನಿಮ್ಮ ಸ್ಕಿನ್ ಇಚ್ಚಿ ಆಗೋದು ಅಥವಾ ಆ ಟಿಂಗ್ಲಿನೆಸ್ ಬರೋದೇನಿದೆ ಅದು ಈ ಬೀಟಾ ಅಲೆನಿನ್ ಇಂದ. ಇದು ನಿಮ್ಮ ಓವರ್ ಆಲ್ ಫೆಟಿಗ್ ನ ಕಮ್ಮಿ ಮಾಡುತ್ತೆ, ಹಾಗೆ ಹೈ ಇಂಟೆನ್ಸಿಟಿ ವರ್ಕೌಟ್ ಅಲ್ಲಿ ನಿಮ್ಮ ಮಸಲ್ ಎಂಡ್ಯೂರೆನ್ಸ್ ನ ಇನ್ಕ್ರೀಸ್ ಮಾಡುತ್ತೆ. ಇದು 3 ರಿಂದ 4 ಗ್ರಾಮ್ ಇರಲಿ. ಇನ್ನು ಇದು ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಅಲ್ಲಿ ಇರುವಂತ ಇಂಗ್ರೀಡಿಯೆಂಟ್ ಲಿಸ್ಟ್ ಆದ್ರೆ ನಿಮ್ಮ ವರ್ಕೌಟ್ ಇನ್ನೂ ಚೆನ್ನಾಗಬೇಕು ಅಂದ್ರೆ ನಿಮ್ಮ ಹೈಡ್ರೇಷನ್ ಚೆನ್ನಾಗಿರ್ಲಿ, ನಿಮ್ಮ ಕಾರ್ಬೋಹೈಡ್ರೇಟ್ ಇಂಟೇಕ್ ಚೆನ್ನಾಗಿರ್ಲಿ, ಯಾಕೆಂದ್ರೆ ಅದರಿಂದ ನಿಮ್ಮ ಓವರ್ ಆಲ್ ಎನರ್ಜಿ ಬೆಟರ್ ಆಗುತ್ತೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮ ನಿದ್ದೆ ಚೆನ್ನಾಗಿರ್ಬೇಕಾಗತ್ತೆ. ನೀವು ಬರೀ ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ಮೇಲೆ ಡಿಪೆಂಡ್ ಆಗಿ ಬೇರೆ ಎಲ್ಲಾನು ಇಗ್ನೋರ್ ಮಾಡೋದ್ರಿಂದ ನೀವು ನಿಮ್ಮ ಪೆಟ್ರೋಲ್ ಇಂಜಿನ್ ಕಾರ್ಗೆ ಡೀಸೆಲ್ ನ ಫಿಲ್ ಮಾಡಿಸಿ ಲಾಂಗ್ ಡ್ರೈವ್ ಹೋಗೋ ತರ ಆಗುತ್ತೆ ಅಷ್ಟೇ. ಇನ್ನು ಯಾವ ಬ್ರ್ಯಾಂಡ್ ಪ್ರೀ ವರ್ಕೌಟ್ ಚೆನ್ನಾಗಿದೆ, ಯಾವ್ದನ್ನ ಚೂಸ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೇಳಬಹುದು. ಲಿಂಕ್ ಬಯೋಲಿದೆ.